ಯಾರಿಗೆಲ್ಲ ನೀರು ಉಪ್ಪಿಟ್ಟು ಇಷ್ಟ? ರೆಗ್ಯುಲರಾಗಿ ಉಪ್ಪಿಟ್ಟು ಮಾಡ್ತಾ ಇರ್ತೀವಿ, ಅದು ಕಾಮನ್. ಉಪ್ಪಿಟ್ಟಲ್ಲಿ ಏನು ಸ್ಪೆಷಾಲಿಟಿ ಇಲ್ಲ. ಆದರೆ ನೀರು ಉಪ್ಪಿಟ್ಟು ಯಾರಿಗಿಷ್ಟ? ಸಾಮಾನ್ಯವಾಗಿ ತಾಜಾ ತಿಂಡಿ ಹೋಟೆಲಲ್ಲೆಲ್ಲ ಕೊಡ್ತಾರೆ ನೋಡಿ, ನೀರಾಗಿರುತ್ತೆ, ಸಖತ್ತಾಗಿರುತ್ತೆ. ಅದಲ್ಲದೆ ಹಾಲು ಹಾಕಿ ಮಾಡೋಂಥದ್ದು. ಬನ್ನಿ ಮಾಡೋದು ಹೇಗೆ ನೋಡ್ಕೊಳ್ಳೋಣ. 1 ಕಪ್ಪು ಬಾಂಬೆ ರವೆ ತೊಗೊಂಡು ಚೆನ್ನಾಗಿ ಹುರಿಬೇಕು. ಎಷ್ಟು ಚೆನ್ನಾಗಿ ಹುರಿತೀರೋ ಅಷ್ಟು ಚೆನ್ನಾಗಿ ಉಪ್ಪಿಟ್ಟು ಬರುತ್ತೆ. ಹುರಿದ್ಬಿಟ್ಟು ಒಂದು ತಟ್ಟೆಗೆ ಹಾಕ್ಬಿಟ್ಟು ಒಂದು ಪಾತ್ರೆಯಲ್ಲಿ ಒಂದು 3-4 ಟೀ ಸ್ಪೂನ್ ಎಣ್ಣೆ ಹಾಕಿ ಬೇಸಿಕ್ ಒಗ್ಗರಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಇಂಗು, ಶುಂಠಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಈರುಳ್ಳಿ ಎಲ್ಲನೂ ಬಾಡಿಸ್ಬೇಕು. ಈರುಳ್ಳಿ 1-2 ಸಣ್ಣದಾಗಿ ಹೆಚ್ಚಿ ಹಾಕಬೇಕು. ಮತ್ತು ತರಕಾರಿ ಬಂದು ಜಾಸ್ತಿ ಬೇಡ ಇದಕ್ಕೆ. ಬೀನ್ಸು, ಕ್ಯಾರೆಟು 2. ನಿಮಗೆ ತುಂಬ ಆಸೆ ಆದರೆ ಬಟಾಣಿ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಅದು ಬೇಡ ಅಂತೀನಿ ನಾನು ಕೇಳೋದಾದರೆ. ಬೀನ್ಸು, ಕ್ಯಾರೆಟು ಸಣ್ಣದಾಗಿ ಹೆಚ್ಚು ಹಾಕಿ, ಟೊಮೆಟೊ ಒಂದೇ ಒಂದು ಟೊಮೆಟೊ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಬಾಡ್ದಂಥ ತರಕಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ, ಇಲ್ಲಿ ಮೇಯ್ನ್ ಇರೋದೇ ನೀರು ಸೇರಿಸೋದು. ಯೂಶಲಾಗಿ ಏನು ಮಾಡ್ತೀವಿ ಉಪ್ಪಿಟ್ಟಿಗೆ, 1 ಕಪ್ಗೆ 2-2.5 ಕಪ್ ಹಾಕ್ತೀವಿ. ಉದುದ್ರಾಗಬೇಕು ಅಂದವರು, ಇಲ್ಲ ಮೆತ್ತಗೆ ಬೇಕು ಅಂದವರು. ಇದು ಬಂದು ನೀರು ಉಪ್ಪಿಟ್ಟಾಗಿ ಆಗಿರೋದ್ರಿಂದ 1 ಕಪ್ ರವೆಗೆ 6 ಗ್ಲಾಸು ನೀರು ಹಾಕಬೇಕು. ಆ 6 ಗ್ಲಾಸಲ್ಲಿ 5 ಗ್ಲಾಸ್ ನೀರು, 1 ಗ್ಲಾಸು ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬಂದಮೇಲೆ ಹುರಿದಂಥ ರವೆನ ಸೇರಿಸ್ಬಿಟ್ಟು ಚೆನ್ನಾಗಿ ತಿರುಗಬೇಕು. ಇದು ಗಟ್ಟಿ ಆಗಲ್ಲ, ನೀರಾಗೇ ಇರುತ್ತೆ. ಅಂದರೆ ತುಂಬ ನೀರಲ್ಲ, ಸೆಮಿ ಸಾಲಿಡ್ ಥರ ಬರುತ್ತೆ. ನಿಮ್ಗೆ ಇನ್ನೂ ತೆಳುಬೇಕು ಅಂದರೆ ಇನ್ನು ಸ್ವಲ್ಪ ಬಿಸಿನೀರು ಸೇರಿಸ್ಕೋಬೋದು. ಬಟ್ ಇದು ನೋಡಿ, ಈಗ ತಟ್ಟೆಗೆ ಹಾಕ್ತದೆ ಗೊತ್ತಾಗುತ್ತಲ್ಲ ಕನ್ಸಿಸ್ಟೆನ್ಸಿ, ಈ ಥರ ಇರುತ್ತೆ. ಇದಕ್ಕೊಂದು ಸೂಪರ್ ತೆಂಗಿನಕಾಯಿ ಚಟ್ನಿನೋ ಕಡಲೆಕಾಯಿ ಚಟ್ನಿನೋ ಹಾಕ್ಕೊಂಡು ಸರ್ವ್ ಮಾಡಿ ಸಖತ್ ಇಷ್ಟಪಟ್ಟು ತಿಂತಾರೆ. ಖಂಡಿತ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳಿ ಫ್ರೆಂಡ್ಸ್. ಬಾಯ್.